ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇ ವಿಡಿಯೋ ತುಂಬಾ ಹಳೇದು, ಆದರೆ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ತಿಳ್ಕೊಬಿಡಿ. ಹಾಗೆಯೇ ಕೊನೆವರೆಗೂ ಈ ವಿಡಿಯೋನ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬ ಇರೋ ಕಾರಣ ಬೆಳಿಗ್ಗೆ ಎದ್ದು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಿಂದಿನ ದಿನವೇ ನಾವು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀವಿ. ಅಂದರೆ ಈಗ ಸ್ವಲ್ಪ ಇವತ್ತು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ ಎದ್ದು ಬೇಗನೆ ಎದ್ದು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನನ್ನ ಮಗಳು ಹಾಗೆ ಮಲಗಿದ್ದಾಳೆ. ಸ್ಕ್ರೀನ್ ಕೂಡ ಅಷ್ಟೇ, ಅಂದರೆ ಅವಳು ಬೆಳಿಗ್ಗೆ ಸ್ಕೂಲ್ ಇದ್ದಾಗಂತೂ 6:30ಗೆ ಎದ್ದೊಳ್ತಾಳೆ, ಏಕೆಂದರೆ 7:30ಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಪ್ರತಿದಿನ ಬೇಗ ಎದ್ದೊಳ್ತಾಳಲ್ಲ ಅಂದ್ಬಿಟ್ಟು ರಜಾ ಇರೋ ದಿನನಾದರೂ ಮಲ್ಕೊಳ್ಳಿ ಅಂತ ಸ್ಕ್ರೀನ್ ತೆಗಿಯಲ್ಲ. ಕತ್ಲೆ ಮಂಪ್ರು ಇರುತ್ತಲ್ಲ, ಅದರಿಂದ ನಿದ್ದೆ ಚೆನ್ನಾಗಿ ಮಾಡ್ತಾಳೆ. ಇನ್ನು ಹಬ್ಬ ಇತ್ತಲ್ಲ, ಅದಕ್ಕೆ ಬೇಗ ಎದ್ದೊಳ್ಳಿ, ಸ್ನಾನ ಮಾಡ್ಕೊಂಡು ರೆಡಿ ಆಗೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಮನೇನೂ ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ, ಅದರಿಂದ ಸ್ಕ್ರೀನ್ ಎಲ್ಲನೂ ತೆಗೆದು ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಈಗ ಮನೆಯೆಲ್ಲ ಒರೆಸ್ಕೊಬರ್ತಾಯಿದ್ದೀನಿ. ಏನಂದರೆ ಮನೆ ಒಳಗಡೆ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ. ಅಂದರೆ ಎದ್ದು ಕಸ ಗುಡಿಸಿ ಮನೆನ ನಾನು ಒರೆಸ್ಕೊಳ್ತೀನಿ. ಇನ್ನು ನಾನು ಒಬ್ಬಳಿಗೆ ಕಷ್ಟ ಆಗುತ್ತಲ್ವ, ಅದರಿಂದ ಅಮ್ಮ ಹೊರಗಡೆನ ಕಾಂಪೌಂಡ್ ಒಳಗಡೆ ಕಸನ ಗುಡಿಸಿ ಮನೆ ಒರೆಸ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದೇಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅಕಸ್ಮಾತ್ ಚಳಿ ಇರೋ ಕಾರಣವೂ ಕೂಡ ಅದರಿಂದ ಬೇಗ ಎದ್ದೇಳಲಿಲ್ಲ ಅಂದರೂ ಕೂಡ ನನಗಿಂತ ಮುಂಚೆ ಅಮ್ಮನೇ ಎದ್ದು ಅರ್ಧ ಕೆಲಸ ಎಲ್ಲ ಮುಗಿಸಿರ್ತಾರೆ. ಇನ್ನು ನಾನು ಮನೆ ಒಳಗಡೆ ಕಸ ಗುಡಿಸಿ ಮನೆ ಒರೆಸೋಷ್ಟೊತ್ತಿಗೆ ಇನ್ನು ಹೊರಗಡೆ ಅಮ್ಮನೂ ಕೂಡ ಬಾಗಿಲೆಲ್ಲನೂ ಕೂಡ ಒರೆಸ್ತಾ ಇದ್ದರು. ಅದರಿಂದ ನಾನು ರಂಗೋಲಿ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ರಂಗೋಲಿನ ಬಿಡ್ತಾಯಿದ್ದೀನಿ. ಹಬ್ಬ ಅಂತ ಅಂದಮೇಲೆ ಬಣ್ಣ ಹಾಕೋದೆಲ್ಲ ಇರುತ್ತೆ. ಅಂದರೆ ನಮ್ಮನೆ ಬಣ್ಣ ಎಲ್ಲ ಹಾಕಲ್ಲ ಅಮ್ಮ. ಅದು ಏನು ಬಣ್ಣದ ಕರೆ ಎಲ್ಲ ಹಾಗೆ ಉಳ್ಕೊಂಬಿಡುತ್ತೆ, ಬೇಡ ಅಂತ ಹೇಳಿಬಿಟ್ಟು ಹಾಗೆಯೇ ಯಾವಾಗಲೂ ಕೂಡ ಬಣ್ಣ ಹಾಕೋದಕ್ಕೆ ಹೋಗಲ್ಲ. ಚೆನ್ನಾಗಿರೋಂಥ ರಂಗೋಲಿನ ಬಿಟ್ಟು ಬರ್ತೀನಿ. ಇನ್ನು ರಂಗೋಲಿ ಎಲ್ಲ ಹಾಕಿದಾದಮೇಲೆ ಇನ್ನು ನಾನು ಸ್ನಾನ ಮಾಡಿಕೊಂಡೆ. ಹಾಗೆಯೇ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಈಗ ತಲೆನ ಹಾರಿಸ್ತಾ ಇದ್ದೀನಿ. ಕೂದಲೆಲ್ಲ ಹಸಿ ಇದ್ದರೆ ತಲೆನೋವು ಬಂದುಬಿಡುತ್ತಲ್ವ, ಅದರಿಂದ ಹಸಿ ಎಲ್ಲ ಹಾರಲಿ ಅಂತ ಹೇಳ್ಬಿಟ್ಟು ಕೂದಲೆಲ್ಲನೂ ಹಾರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿ ವಾಶ್ರೂಮ್ ಎಲ್ಲನೂ ಕೂಡ ತೊಳೆದು ಬಂದಾಗ ಸ್ವಲ್ಪ ಸುಸ್ತಿರುತ್ತೆ, ಅದರಿಂದ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಈಗ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಂದು ಮತ್ತು ನನ್ನ ಮಗಳದ್ದು ಇಬ್ಬರದ್ದೇ ಸ್ನಾನ ಆಗಿದ್ದು, ಇನ್ನು ವಿನು ಅವರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನು ಅಮ್ಮ ಎಲ್ಲರದ್ದು ಕೂಡ ಸ್ನಾನ ಆದಮೇಲೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ತಿಂಡಿನ ರೆಡಿ ಮಾಡಿಬಿಡ್ತೀನಿ ನಾನು ಅಂತ ಹೇಳಿಬಿಟ್ಟು ಅವರು ತಿಂಡಿ ಕೆಲಸನ ಮಾಡ್ತಾಯಿದ್ದಾರೆ. ಇನ್ನು ನಾನು ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಅಮ್ಮಂಗೆ ಎಲ್ಲರಿಗೂ ಅಷ್ಟೇ ಟೊಮೊಟೊ ಬಾತ್ ಅಂದರೆ ಇಷ್ಟ ಆಗುತ್ತೆ. ಅದರಿಂದ ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಅಂದರೆ ಮತ್ತೆ ಅಡುಗೆ ಮನೆಯೆಲ್ಲ ಗಲೀಜಾಗುತ್ತಲ್ವ, ಅದರಿಂದ ಸಾಂಬಾರನ್ನು ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಬೇಳೆ ಸಾಂಬಾರು ಕೂಡ ಮಾಡ್ತಾಯಿದ್ರು ಅವರೇ. ನಮ್ಮ ಮನೇಲಿ ಹೇಗೆ ಅಂತಂದರೆ ಪ್ರತಿಯೊಂದು ಕೆಲಸನೂ ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ. ಪ್ರತಿಯೊಂದು ಕೆಲಸನೂ ಕೂಡ ಒಬ್ಬೊಬ್ಬರು ಹಂಚ್ಕೊಂಡು ಮಾಡ್ತೀವಿ. ಅಂದರೆ ಅಮ್ಮ ಈಗ ಅಡುಗೆ ಮಾಡ್ತಾಯಿದ್ದಾರೆ ಅಂದರೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನನ್ನ ದೇವ್ರ ಮನೆಯೆಲ್ಲನೂ ಕೂಡ ಒರೆಸ್ಕೊಟ್ಟಿದ್ದಾದಮೇಲೆ ಹೂನ ಅವರೇ ಮಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಮಡಿಸ್ತಾ ಇದ್ದಾರೆ. ಅವ್ರಿಗೆ ದೇವ್ರ ಮನೆ ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರನ್ನ ರೆಡಿ ಮಾಡೋದು, ಈ ಹೂವಿನ ಅಲಂಕಾರ ಮಾಡೋದು ಅಂದರೆ ಅವ್ರಿಗೂ ಕೂಡ ತುಂಬಾ ಇಷ್ಟ. ಅದರಿಂದ ಆಲ್ಮೋಸ್ಟು ಹೂ ಮಡಿಸೋದು ಅಂತಂದರೆ ಅವ್ರಿಗೆ ಖುಷಿಯಾಗುತ್ತೆ ದೇವರಿಗೆ. ಇನ್ನು ನಾನು ಆಗಲೇ ಹೇಳಿದಾಗೆ ಅಮ್ಮ ತಿಂಡಿ ಮತ್ತು ಅಡುಗೆನೂ ಕೂಡ ಮಾಡ್ತಾಯಿದ್ರು. ಇನ್ನು ದೀಪ ಬೆಳಗೋದಿತ್ತಲ್ವ, ಅದರಿಂದ ನಾನು ದೀಪ ಬೆಳಗ್ಬಿಡ್ತೀನಿ. ಅಷ್ಟರಲ್ಲಿ ಹೂವೆಲ್ಲನೂ ಮಡಿಸ್ಬಿಡಿ ಅಂತ ಹೇಳಿದ್ದಕ್ಕೆ ವಿನು ಅವರು ದೇವ್ರ ಮನೆಯೆಲ್ಲನೂ ಕೂಡ ಹೂವೆಲ್ಲ ಮಡಿಸಿ ರೆಡಿ ಮಾಡಿದರು. ಅಷ್ಟರಲ್ಲಿ ನಾನು ದೀಪ ಹಾಗೆಯೇ ಕಳಸ ಚೊಂಬು ಎಲ್ಲನೂ ಕೂಡ ತೊಳ್ಕೊಂಡು ಬಂದಿದ್ದೀನಿ. ದೇವ್ರ ಸಾಮಾನೆಲ್ಲನೂ ಕೂಡ ತಂದು ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಅಷ್ಟೇ ಅಷ್ಟಲಕ್ಷ್ಮಿಯರ ದೀಪ ಒಂದನ್ನು ಮಾತ್ರ ಹಚ್ತೀವಿ. ಕೆಲವೊಂದು ಕಡೆ ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ಥರ ದೀಪಗಳನ್ನ ಹಚ್ಚೋದುಂಟು. ಕೆಲವರು ಕಾಮಾಕ್ಷಿ ದೀಪ ಹಚ್ತಾರೆ, ಹಾಗೆಯೇ ಈ ಥರ ಅಷ್ಟಲಕ್ಷ್ಮಿಯರ ದೀಪ, ಇಲ್ಲಾಂದರೆ 2 ದೀಪ, ಆ ಥರ ಕೆಲವೊಂದು ಕಡೆ ಕೆಲವೊಂದು ಥರ ಎಲ್ಲರೂ ಅವ್ರವ್ರ ಮನೆಗೆ ಯಾವ ಥರ ಸೂಟ್ ಆಗಿರುತ್ತೆ ಆ ರೀತಿ ಹಚ್ತಾರೆ. ನಾನು ಮದುವೆಯಾಗಿ ಬಂದಾಗ್ಲಿಂದನೂ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ಅಷ್ಟಲಕ್ಷ್ಮಿಯರ ದೀಪನೇ ಹಚ್ತಾ ಬಂದಿರೋದು.
ಹಾಗೇನೇನು ಕಳಸ ಚೊಂಬಿಗೆ ಯಾವುದೇ ರೀತಿಯಾದಂತಹ ವೀಳ್ಯದೆಲೆ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೂ ಕೂಡ ಎಲೆಗಳನ್ನ ಹಾಕಿ ಕಾಯಿನ ಪೂಜೆ ಕಳಸನ ಪೂಜೆ ರೀತಿ ಏನು ಪೂಜಲ್ಲ. ನಾರ್ಮಲ್ ಆಗಿ ಈ ರೀತಿ ಕಳಸ ಚೊಂಬಿಗೆ ತುಂಬ ನೀರನ್ನು ಹಾಕಿ ಅದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ಹೂವನ್ನ ಹಾಕಿ ಪೂಜೆನ ಮಾಡ್ಕೊಳ್ತೀವಿ. ಇನ್ನು ದೀಪಾವಳಿ ಹಬ್ಬದಲ್ಲಿ ಮಾತ್ರ ನಾವು ದೇವ್ರದ ಅಂದರೆ ಹೊಲ್ದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಆವಾಗ ಮಾತ್ರ ಕಳಸನ ಪೂಜ್ತೀವಿ, ಅದು ಎಲೆನ ಇಟ್ಟು ಮಾತ್ರ, ಕಾಯಿನೂ ಕೂಡ ಏನು ಇಡಲ್ಲ. ಈಗ ನಾರ್ಮಲ್ ಡೇಸಲ್ಲಿ ಮಾಮೂಲಿ ಈ ರೀತಿ ಪೂಜೆನ ಮಾಡ್ಕೊಳ್ತೀವಿ. ಇನ್ನು ಪೂಜೆನ ಶುರು ಮಾಡಿಕೊಂಡೆ, ಮಾಮೂಲಿ ತುಳಸಿ ಕಟ್ಟೆಗೆಲ್ಲನೂ ಕೂಡ ಪೂಜೆ ಮಾಡಿ, ಹಾಗೆಯೇ ದೇವ್ರ ಮನೆಗೆಲ್ಲನೂ ಕೂಡ ಪೂಜೆ ಮಾಡಿ, ಈಗ ನೋಡ್ತಾ ಇರ್ಬೋದು ರಂಗೋಲಿನ ಈ ರೀತಿ ಬಿಟ್ಟಿದ್ದೀನಿ. ಅಂದರೆ ಇದಕ್ಕೆ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸ್ವಲ್ಪ ಹಂಗೇ ಬಿಳಿ ರಂಗೋಲಿಲೇ ಸ್ವಲ್ಪ ಮಧ್ಯೆ ಮಧ್ಯೆ ಸ್ಪ್ರೆಡ್ ಮಾಡ್ಕೊಂಡಿದ್ದೆ. ಇನ್ನು ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇದೆ. ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ತಿಂಡಿನ ತಿಂದ್ಕೊಂಡು ಅದಾದಮೇಲೆ ನನ್ನ ಮಗಳಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಅಮ್ಮ ಬಾತ್ ಮಾಡಿದ್ರು, ನಾನು ಆಗಲೇ ಹೇಳ್ದಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಹಾಗೆಯೇ ಇನ್ನು ಅಡುಗೆ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡೋದಿರುತ್ತಲ್ವ, ಅದರಿಂದ ಬೇಳೆ ಸಾಂಬಾರು ಕೂಡ ಆಗಲೇ ಮಾಡಿ ಇಟ್ಬಿಟ್ಟಿದ್ರು. ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬಾತು, ಮೊಸರು ಬಜ್ಜಿ ಹಾಗೆಯೇ ಸೌತೆಕಾಯಿ ಇಷ್ಟನ್ನು ಕೂಡ ತಿಂದಿದ್ದಾಯಿತು. ಇನ್ನು ಅಮ್ಮ ನೀನು ಹೋಗು ಶ್ರೀನಿಕನ ರೆಡಿ ಮಾಡು, ನಾನು ಅಷ್ಟರಲ್ಲಿ ಎಳ್ಬಿರೋದಕ್ಕೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಎಳ್ಳು ಹಾಗೆಯೇ ಕೊಬ್ಬರಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಬಿಸಿನ ಮಾಡ್ತಾಯಿದ್ರು. ಬಿಸಿ ಮಾಡಿ ಅವರು ಮಿಕ್ಸ್ ಮಾಡ್ಕೊಳ್ತಾಯಿದ್ರು. ಇನ್ನು ಅಷ್ಟರಲ್ಲಿ ನಾನು ನನ್ನ ಮಗಳನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ಹೊರಗಡೆ ಬಟ್ಟೆಗಳನ್ನ ತಂದು ಡ್ರೆಸ್ಗಳನ್ನ ತಂದು ಎಳ್ಬಿರ್ತಾಯಿದ್ವಿ. ಈ ಸಲ ಅಮ್ಮಂದು ಅವರು ಯೂಸೇ ಮಾಡಿರಲಿಲ್ಲ ಸ್ಯಾರಿ, ಅದರಿಂದ ಈ ರೀತಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗೆ ಇನ್ನೊಂದು ಸೀರೆ ಇದೆ, ಅದನ್ನು ಬೇರೆ ಪ್ಯಾಟ್ರನಲ್ಲಿ ಹೊಲಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಟಿದ್ದೀವಿ. ಇದ್ರ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಡಿಸೈನ್ ಮಾಡಿಸಿ ಹೊಲ್ಸಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಾಸ್ಟ್ ಅವಳೆಲ್ಲನೂ ಕೂಡ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತ ಹೇಳಿಬಿಟ್ಟು. ಅವಳಿಗೆ ಅಂದರೆ ಮನೇಲಿ ನನಗೆ ಅಮ್ಮಗೆ ಅವಳಿಗೆ ವೆಸ್ಟರ್ನ್ ವೇರ್ ಡ್ರೆಸ್ಗಳು ಹಾಕೋದಕ್ಕೆ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಮತ್ತು ಇವಳಿಗೂ ಕೂಡ ಅಷ್ಟೇ, ಇವಳಿಗೆ ಈ ರೀತಿ ಟ್ರೆಡಿಷನಲ್ ಆಗಿ ಡ್ರೆಸ್ಗಳನ್ನ ಹಾಕೊಳ್ಳೋದಕ್ಕೆ ಇಷ್ಟಪಡ್ತಾಳೆ. ಈ ಡ್ರೆಸ್ ತಂದಿದ್ದಂತೂ ಅವಳಿಗೆ ತುಂಬಾ ಖುಷಿ ಆಯಿತು. ಇವಾಗ ಅವಳಿಗೆ ಸ್ವಲ್ಪ ಜಡೆ ಉದ್ದ ಬಂದಿತ್ತು, ಅದರಿಂದ ಒಂದು ಶಾರ್ಟ್ ಚೌಲಿ ಇತ್ತು, ಅದನ್ನು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿಬಿಟ್ಟು ಚೌಲಿನ ಹಾಕಿ ತಲೆನ ಬಾಚಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ಏನು ಕ್ರಾಫ್ಟ್ ಆ ರೀತಿ ಏನು ತೆಗೆದಿಲ್ಲ, ಹಾಗೆಯೇ ಎಲ್ಲನೂ ಕೂಡ ಎತ್ತಿ ಬಾಚಿದ್ದೀನಿ. ಅದಾದಮೇಲೆ ಈಗ ಮುಖಕ್ಕೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅವಳಿಗಂತೂ ಚಿಕ್ಕ ಪಾಪು ಇದ್ದಾಗ ಏನಾದರೂ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಅಳ್ತಾ ಇದ್ಲು. ಈಗ ಸ್ವಲ್ಪ ದೊಡ್ಡವಳಾದ್ಮೇಲಂತೂ ಎಲ್ಲನೂ ಅವಳೇ ಕೇಳ್ತಾಳೆ. ಐ ಶ್ಯಾಡೋ ಹಾಕ್ಕೊಡಿ, ಹಾಗೆಯೇ ಕಣ್ಣಿಗೆ ಕಾಜಲ್ ಹಾಕ್ಕೊಡಿ, ಪ್ರತಿಯೊಂದು ಅಕಸ್ಮಾತ್ ನಾನೇನಾದ್ರು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದರೆ ನಾನು ಮಿರರ್ ಕಬೋರ್ಡ್ಗೆ ಹೋಗಿ ಅವಳೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತಾಳೆ. ಅಷ್ಟು ಇವಾಗ ಮೇಕಪ್ ಮೇಲೆ ಹೆಣ್ಮಕ್ಳಿಗಂತೂ ಎಷ್ಟು ಇಷ್ಟ ಆಗುತ್ತಲ್ವ, ಆ ರೀತಿ ಇವಾಗ ಅವಳು ಮಾಡ್ತಾಳೆ. ಇನ್ನು ಆರ್ಟಿಫಿಷಿಯಲ್ ಒಡವೆ ಹಾಕೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಅದಾದಮೇಲೆ ಹಬ್ಬ ಅಲ್ವಾ, ಎಲ್ಲರೂ ಹೊರಗಡೆ ಹೋಗೋದು ಇಲ್ಲ ಅವಳು, ಅದರಿಂದ ಹಾಕಿ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಕತ್ತಿಗೆ ಈ ರೀತಿ ನೆಕ್ಲೆಸ್ ಹಾಕಿದ್ದೆ. ಅದಾದಮೇಲೆ ಮಾಮೂಲಿ ಡಾಬ್ ಇದು ಆರ್ಟಿಫಿಷಿಯಲ್ದೆ ಅದನ್ನು ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಈ ರೀತಿ ಕಬ್ಬು ಮತ್ತು ಪ್ಯಾಕೆಟ್ಗೆಲ್ಲ ಎಳ್ಳನ್ನು ಹಾಕಿದರು. ಫೈನಲ್ ಲುಕ್ಕು ಈ ರೀತಿ ಬಂದಿದೆ ನೋಡಿ. ಹಿಂದೆಗಡೆ ಬೆಳ್ಳಿ ಕುಚ್ಚಿತ್ತು, ಅದನ್ನು ಕೂಡ ಹಾಕಿ ಈಗ ಸರ ನೆಕ್ಲೆಸ್ ಹಾಕಿದ್ನಲ್ಲ, ಅದು ಯಾಕೋ ಸ್ವಲ್ಪ ಶಾರ್ಟ್ ಅನ್ನಿಸ್ತು, ಅದರಿಂದ ಎರಡನ್ನೂ ಕೂಡ ಚೇಂಜ್ ಮಾಡಿಬಿಟ್ಟು ಅದೊಂದನ್ನು ಈ ಎರಡು ಸರನ ಹಾಕಿದ್ದೀನಿ. ಇನ್ನು ದೇವ್ರ ಮನೆ ಮುಂದೆ ಒಂದು ಮಣೆನ ಹಾಕಿ ಮಣೆ ಮೇಲ್ಗಡೆ ಇವಳನ್ನ ಕೂರಿಸಿ, ಅಂದರೆ ಕೆಲವೊಂದು ಕಡೆ ಒಂದು ಪಾವಿಗೆ ಎಳ್ಳು ಮತ್ತು ಬೆಲ್ಲ ಹಾಗೆಯೇ ಇದು ಕಬ್ಬಿನ ಜಲ್ಲೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ. ನಮ್ಮ ಮನೇಲಿ ನಾವು ಯಾವ ರೀತಿ ನಾರ್ಮಲಾಗಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ. ನಾರ್ಮಲಾಗಿ ಎಳ್ಳನ್ನ ಕೂರಿಸಿ ಅರಿಶಿನ ಕುಂಕುಮನ ಹಾಕಿ ತಲೆ ಮೇಲೆ ಮಿಕ್ಸ್ ಮಾಡಿರೋಂತಹ ಎಳ್ಳನ್ನು ಹಾಕ್ತೀವಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ.
ಈಗ ಎಲ್ಲನೂ ಕೂಡ ಎಳ್ಬಿರೋದಾದ್ಮೇಲೆ ನಾರ್ಮಲಾಗಿ ಒಂದು ಬ್ಯಾಗಿಗೆ ಪ್ಯಾಕೆಟ್ಗಳೆಲ್ಲನೂ ಹಾಕ್ಕೊಂಡು ಅಕ್ಕಪಕ್ಕದ ಮನೆಗೆ ಕೊಟ್ಬಿಟ್ಟು ಬರೋದು. ನಾವು ಚಿಕ್ಕವರಿದ್ದಾಗ ನಮಗೆ ಎಳ್ಬಿರ್ಬೇಕಾದ್ರೆ ಇದೊಂದು ಖುಷಿ. ಆಮೇಲೆ ಎಳ್ಬಿರಿದಾಗ ಎಳ್ಳನ್ನು ಕೊಟ್ಟಾಗ ಕೈಗೆ ಒಂದು ₹5 ₹10 ಆ ಥರ ಕೊಡ್ತಾಯಿದ್ರು. ಅದರಿಂದ ಈಗ ನನ್ನ ಹಸ್ಬೆಂಡ್ ಇವಳನ್ನ ಎಲ್ರಿಗೂ ಕೂಡ ಹೇಳ್ಕೊಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ಕೊಂಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಕೆಲವೊಂದು ಸಲ ಏನಾಗುತ್ತೆ, ಒಳಗಡೆ ಬೆಂದೇ ಇರಲ್ಲ, ಮೇಲ್ಗಡೆ ಕಲರ್ ಜಾಸ್ತಿ ಆಗಿಬಿಟ್ಟಿರುತ್ತೆ, ಇಲ್ಲಾಂದರೆ ಶೇಪು ಚೆನ್ನಾಗಿ ಬರೋಲ್ಲ, ಆ ಥರ ಆಗುತ್ತೆ. ನಾನೀಗ ತೋರಿಸಿರೋ ವಿಧಾನದಲ್ಲಿ ಟ್ರೈ ಮಾಡಿ, ಖಂಡಿತವಾಗೂ ತುಂಬಾ ಚೆನ್ನಾಗಿ ಬರುತ್ತೆ. ಜಾಮೂನ್ ಪೌಡರ್ನ ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಅರ್ಧ ಕಾಯಿಸಿರೋಂಥ ಹಾಲು, ಹಾಗೆಯೇ ಒಂದು ಅರ್ಧ ಲೋಟ ನೀರು ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಅದು ಒಂದು 15 ನಿಮಿಷ ಹಾಗೆಯೇ ನೆನೆದ್ರೆ ಅದಾದಮೇಲೆ ಉಂಡೆ ಕಟ್ಟಿದ್ರೆ ಸ್ವಲ್ಪನೂ ಕ್ರ್ಯಾಕ್ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಇನ್ನು ಪಾಕ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 2 ಕಪ್ಪಷ್ಟು ಸಕ್ಕರೆನ ಹಾಕಿ ಒಂದು 5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಇಲ್ಲಾಂದರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಈಗ ನಾನು ಉಂಡೆಗಳನ್ನ ಕಟ್ಟಿ ಇಟ್ಕೊಂಡಿದ್ದೀನಿ, ಸ್ವಲ್ಪನೂ ಕೂಡ ಕ್ರ್ಯಾಕ್ ಇಲ್ಲ, ಅಷ್ಟು ಚೆನ್ನಾಗಿ ಅದು ಆಗಿದೆ. ಇನ್ನು ಈ ಕಡೆ ಪಾಕನೂ ಅಷ್ಟೇ ಚೆನ್ನಾಗಿ ಬೇಯ್ತಾ ಇದೆ. ನಾರ್ಮಲಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ 2 ಕಪ್ಪು ಸಕ್ಕರೆಗೆ 2 ಕಪ್ಪು ನೀರು ಮಾತ್ರ ಯೂಸ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ನಾನಿಲ್ಲಿ 2 ಕಪ್ ಸಕ್ಕರೆಗೆ ಒಂದು 5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಎಣ್ಣೆನೂ ಅಷ್ಟೇ ಕಾಯ್ಲಿಕ್ಕೆ ಇಟ್ಬಿಟ್ಟು ಅದನ್ನು ಒಂದು ಮೀಡಿಯಮ್ ಮದದಲ್ಲಿ ಕಾಯಿಸ್ಕೋಬೇಕು. ಹೆವಿ ಕಾಯಿಸ್ಕೊಂಡ್ಬಿಟ್ಟು ಹಾಕಿದಾಗ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಇನ್ನು ಒಳಗಡೆ ಜಾಮೂನೆಲ್ಲ ಹಿಟ್ಟಿಟ್ಟಾಗೇ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಆಗಿ ಇದನ್ನು ಎಣ್ಣೆನ ಕಾಯಿಸ್ಕೊಂಡು ಅದಾದಮೇಲೆ ಒಂದೊಂದಾಗಿ ಜಾಮೂನ್ಗಳನ್ನ ಹಾಕಿ ಈ ರೀತಿ ಕಲರ್ ಬರೋವರೆಗೂ ಹಾಕ್ಕೊಂಡು ಅದಾದಮೇಲೆ ಪಾಕದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಅಂತೂ ಜ್ಯೂಸಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಕೂಡ, ಒಳಗಡೆ ಎಲ್ಲ ಸಕ್ಕರೆ ಪಾಕನೂ ಕೂಡ ಅಷ್ಟೇ ಚೆನ್ನಾಗಿ ಹಿಡಿದಿರುತ್ತೆ. ನನಗಂತೂ ಜಾಮೂನ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ನಾನು ಮಾಡೋ ಜಾಮೂನೇ ತುಂಬ ಇಷ್ಟ ಆಗುತ್ತೆ. ಇನ್ನು ಫೈನಲ್ ಆಗಿ ಅಡುಗೆ ಎಲ್ಲ ಆದಮೇಲೆ ಇನ್ನು ಯಾವುದೇ ರೀತಿಯಾದಂತಹ ಮನೆಯಲ್ಲಿ ಅಡುಗೆ ಮಾಡಲಿ ಅಥವಾ ಎಲ್ಲ ಕೆಲಸಗಳು ಆದಮೇಲೆ ಲಾಸ್ಟಿಗೆ ಉಳಿಯೋದೆ ಪಾತ್ರೆ ತೊಳೆಯುವಂಥದ್ದು. ಎಲ್ಲ ಕೆಲಸ ಆದಮೇಲೆ ಜಾಮೂನೆಲ್ಲ ಮಾಡಿಟ್ಟು ಇನ್ನು ಊಟನೂ ಕೂಡ ಮುಗಿಸಿ ಅದಾದಮೇಲೆ ಪಾತ್ರೆ ಎಲ್ಲನೂ ಕೂಡ ತೊಳಿತಾ ಇದ್ದೀನಿ. ಇದಿಷ್ಟು ಈ ದಿನದ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.